ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ವ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ಡಾಬಾ ಸ್ಟೈಲ್ ಪನ್ನೀರ್ ಪರಾಠ ಮಾಡೋಣಂತ ಬರ್ರಿ. ಎಷ್ಟು ಚಂದ ಉಬ್ಬೈತೆ ನೋಡ್ರಿ. ನಿಮ್ಮದು ಹಾಗೆ ಆಗ್ತೈತಿ ನೀವು ಇದೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರಿ ಅಂದ್ರೆ. ನಾನಿಲ್ಲಿ ಪನ್ನೀರ್ ತೊಗೊಂಡು ಚೆಂದಂಗೆ ಗ್ರೇಟ್ ಮಾಡ್ಕೊಂಡಿನಿ. ನೀವು ಬೇಕಿತ್ತಂದ್ರೆ ಹಿಂಗೆ ಸ್ಮ್ಯಾಶ್ನು ಮಾಡ್ಕೋಬೋದು. ಗ್ರೇಟ್ ಮಾಡ್ಕೊಂಡ್ರೆ ಭಾಳ ಚಲೋ ಅಂದ್ರೆ ಚಲೋ ಇರ್ತೈತಿ. ಆಮೇಲೆ ನಾ ಇಲ್ಲಿ ಒಂದು ಆನಿಯನ್ ತೊಗೊಂಡು ಆಮೇಲೆ ಒಂದೆರಡು ಗ್ರೀನ್ ಚಿಲ್ಲಿ ತೊಗೊಂಡು ಚೆನ್ನಾಗಿ ಚಾಪ್ ಮಾಡ್ಕೊಂಡಿನಿ. ಚಾಪರ್ ಒಳಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿನಿ. ಫ್ರೈ ಎಲ್ಲ ಎಣ್ಣೆ ಎಲ್ಲ ಬಿಟ್ಟು ಆಮೇಲೆ ನೀರೆಲ್ಲ ಅದ್ರೊಳಗೆ ಅಂದ್ರೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಪನ್ನೀರ್ ಹಾಕ್ಕೊಂಡು ಖಾರ, ಉಪ್ಪು, ಹಳದಿ, ಗರಂ ಮಸಾಲ ಹಾಕ್ಕೊಂಡಿನಿ. ನೀವು ಖಾರ ಬೇಕಿತ್ತಂದ್ರೆ ಸ್ಕಿಪ್ನು ಮಾಡ್ಕೋಬೋದು, ಯಾಕಂದರೆ ಇದ್ರೊಳಗೆ ನಾನು ಗ್ರೀನ್ ಚಿಲ್ಲಿನೂ ಕೂಡ ಮೊದಲೇ ಆ್ಯಡ್ ಮಾಡಿರ್ತೀನಿ. ಖಾರ ನಿಮ್ಮ ನೋಡಿ ಅಂದರೆ ನೀವು ಎಷ್ಟು ಖಾರ ತಿಂತೀರಿ ಅದ್ರ ಪ್ರಕಾರ ನೀವು ಖಾರನ ಹಾಕೋಬೋದು. ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾನು ಹಾಕಿದ್ದೆ, ಅದು ವಿಡಿಯೋಲಿ ಸ್ಕಿಪ್ ಆಗೈತಿ. ಆಮೇಲೆ ಚೆಂದಂಗೆ ಎಲ್ಲ ಮಿಕ್ಸ್ ಮಾಡಿ ಪನ್ನೀರೆಲ್ಲ ಚೆಂದಂಗೆ ಸಾಫ್ಟ್ ಆದಮೇಲೆ ನಾವೊಂದು ಬೌಲ್ನಾಗ ತೊಗೊಂಡು ಅದನ್ನು ಸ್ವಲ್ಪ ಕೊತ್ತಂಬರಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಚೀಸ್ನ ಹಾಕ್ಕೊಂಡಿನಿ. ಚೀಸ್ ಕಂಪ್ಲೀಟ್ಲಿ ಆಪ್ಷನಲ್ ಅದ. ನೀವೇನಾರ ಚೀಸ್ ಹಾಕಿದ್ರೆ ಭಾಳ ಚಂದ ಸಾಫ್ಟ್ ಮತ್ತು ಮೆತ್ತಗೆ ಆಗ್ತಾವೆ ಪನ್ನೀರ್ ಪರಾಠ. ಭಾಳ ಅಂದ್ರೆ ಭಾಳ ಚಲೋ ಹತ್ತೈತಿ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಆಮೇಲೆ ನಾನು ಇಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊತೀನಿ. ಒಮ್ಮೆ ಉಂಡೆ ಮಾಡಿ ನಾನು ಚೆಂದಂಗೆ ಇಟ್ಕೊಂಡೆ ಅಂದ್ರೆ ನನಗೆ ಪರಾಠ ಮಾಡೋಕೆ ಈಸಿ ಆಗ್ತೈತೆ ಅಂಥೇಳಿ ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟು ತೊಗೊಂಡು ನಾನು ಮೊದಲೇ ನೆನೆಸಿಟ್ಟಿದ್ದೆ. ಏನಿಲ್ಲ ಅಂತಂದ್ರೂ ಒಂದು ತಾಸರ ನೀವು ನೆನೆಸಿಡ್ಬೇಕು ಗೋಧಿ ಹಿಟ್ಟು, ಅಂದ್ರೆ ಚೆಂದ ಆಗ್ತಾವೆ ಪರಾಠ. ಸ್ವಲ್ಪ ಗಟ್ಟಿ ಇರಬೇಕು ಪರಾಠಾಗ, ಯಾಕಂದರೆ ಇದು ಪರಾಠದ ಹಿಟ್ಟು ಒಂದು ಸ್ವಲ್ಪ ಗಟ್ಟಿನ ಆದ್ಕೊಂಡ್ರೆ ಪರಾಠ ಚೆಂದ ಆಗ್ತೈತಿ. ನಾ ಇಲ್ಲಿ ಪರಾಠ ಲಟ್ಸಕ್ಕೆ ಹಿಟ್ಟನ್ನು ಬಳಸೀನಿ. ನೀವು ಬೇಕಿತ್ತಂದ್ರೆ ಎಣ್ಣೆ ಕೂಡ ಬಳಸಿ ಪರಾಠನ ಮಾಡ್ಬೋದು. ನಾ ಇಲ್ಲಿ ಹಿಟ್ಟನ್ನು ಬಳಸಿ ಪರಾಠ ಮಾಡತ್ತೀನಿ ನೋಡಿರಿ. ಹಿಟ್ಟು ಅಂದ್ರೆ ನಾವೇನು ಲಟ್ಟಿಸ್ತಿರ್ತೇವಲ್ಲ, ಲಟ್ಸೋ ಮುಂದೆ ಭಾಳ ಹಗರ ಲಟ್ಟಿಸ್ಬೇಕು, ಅಂದ್ರೆ ಚೆಂದ ಆಗ್ತಾವೆ. ನೀವು ಒತ್ತಂಗೆ ಲಟ್ಸಿದ್ರಿ ಅಂದ್ರೆ ತೆಳಗರೆ ಅಂಟ್ಕೋತೈತಿ, ಇಲ್ಲ ಅಂತಂದ್ರೆ ಲಟ್ಟಿಣಿಗೆ ಅಂಟ್ಕೊಂಡ್ಬಿಡ್ತೈತಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ತವಾ ಮೇಲೆ ಚೆಂದಂಗೆ ಪರಾಠನ ಬೇಯಿಸಾಕತ್ತೀನಿ ನೋಡ್ರಿ. ನಿಮಗೆ ಕ್ರಿಸ್ಪಿ ಬೇಕಿತ್ತಂದ್ರೆ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ನೀವು ಪರಾಠನ ಬೇಯಿಸ್ಕೋರಿ. ಇಲ್ಲ ನೀವು ಕ್ರಿಸ್ಪಿ ಲೈಕಿಲ್ಲ, ಭಾಳ ಅಂದ್ರೆ ಭಾಳ ಸಾಫ್ಟ್ ಲೈಕಿತ್ತಂದ್ರೆ ನೀವು ಒಂದು ಸ್ವಲ್ಪ ಮೀಡಿಯಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಫ್ಲೇಮ್ ಒಳಗೆ ನೀವು ಇದನ್ನು ಬೇಯಿಸ್ಕೋಬೇಕು. ಕ್ರಿಸ್ಪಿ ಬೇಕಿತ್ತಂದ್ರೆ ನೀವು ಒಂದು ಸ್ವಲ್ಪ ಲೋ ಫ್ಲೇಮ್ನಾಗೆ ಬೇಯಿಸ್ಬೇಕಾಗ್ತೈತಿ. ಆಮೇಲೆ ನೋಡಿರಿ ನಾನು ಎರಡು ಕಡೆ ಚೆಂದಂಗೆ ಬೇಯಿಸ್ಕೋತೀನಿ. ಎಷ್ಟು ಚೆಂದ ಉಬ್ಬೈತೆ ನೋಡಿರಿ ನನ್ನ ಪರಾಠ. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿರಿ, ನಿಮ್ಮದು ಕೂಡ ಪರಾಠ ಹೀಗೆ ಉಬ್ತೈತಿ. ತಿನ್ನೋಕ್ಕೂ ಟೇಸ್ಟ್ ಅಷ್ಟೇ ಚಲೋ ಇರ್ತೈತಿ. ಮಕ್ಕಳ ಟಿಫಿನ್ ಬಾಕ್ಸ್ನಾಗ ಎಲ್ಲರಿಗೂ ಸೇಮ್ ಪರಾಠ ಮಾಡಿ ಬೇಜಾರಾಗಿತ್ತಂದ್ರೆ ಇದೊಂದು ಸತಿ ಮಾಡಿ ಕಳಿಸ್ರಿ. ಜಲ್ದಿನೂ ಆಗ್ತೈತಿ ಮತ್ತು ಟೇಸ್ಟ್ನೂ ಇರ್ತೈತಿ. ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.